ಹೇಮಾವತಿಯ ಏನೊಂದು ಆ ಕೆನಾಲ್ನ ವಿಚಾರವಾಗಿ, ಎಕ್ಸ್ಪ್ರೆಸ್ ಕೆನಾಲ್ ವಿಚಾರವಾಗಿ ನಡೀತಾ ಇರ್ತಕ್ಕಂಥ ಈ ಒಂದು ದುಸ್ಥಿತಿ ಏನಿದೆ ಜಿಲ್ಲೆನಲ್ಲಿ, ಎರಡು ಜಿಲ್ಲೆಯ ರೈತರ ಮಧ್ಯದಲ್ಲಿ ತಂದಿರ್ತಕ್ಕಂಥ ಒಂದು ಕೆಲಸ ಕಾಂಗ್ರೆಸ್ನ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇವತ್ತು ಜಲಸಂಪನ್ಮೂಲ ಸಚಿವರು ಹೇಳ್ಕೊಳ್ಳೋದಕ್ಕೆ. ಆದರೆ ಇಲ್ಲಿಯವರೆಗೂ ಏನು ನೀವು ಪೊಲೀಸ್ ಅವ್ರನ್ನ ಕರೆಸಿ ಅಷ್ಟೆಲ್ಲ ದೊಡ್ಡ ದೊಡ್ಡ ಸೆಕ್ಯೂರಿಟಿಗಳು ವ್ಯಾನ್ಗಳನ್ನ ತರಿಸಿ ಏನು ಆ ಕೆನಾಲ್ನ ಹಾಕಬೇಕಾಗಿತ್ತಾ, ಎಕ್ಸ್ಪ್ರೆಸ್ ಕೆನಾಲ್ನ? ನನಗಿರ್ತಕ್ಕಂಥ ಮಾಹಿತಿ, ಇವತ್ತೇನು 1000 ಕೋಟಿಗೆ ಇವತ್ತು ಆ ಪ್ರಾಜೆಕ್ಟ್ ವ್ಯಾಲ್ಯೂನ ಏರಿಸ್ಕೊಂಡಿದ್ದಾರೆ. ಅದರಲ್ಲಿ ಈಗಾಗಲೇ 400 ಕೋಟಿ ರೂಪಾಯಿ ಯಾರೋ ಪಾಪ ಕಾಂಟ್ರಾಕ್ಟ್ರು ಗುತ್ತಿಗೆದಾರರು ಕೊಟ್ಟಿದ್ದಾರಲ್ಲ, ಆ 400 ಕೋಟಿ ರೂಪಾಯಿ ಈಗಾಗಲೇ ನುಂಗ್ಬಿಟ್ಟಿದ್ದಾರೆ. ಆ 400 ಕೋಟಿ ರೂಪಾಯಿ ನುಂಗಿರೋದಕ್ಕೆ ತರಾತುರಿಯಲ್ಲಿ ಪೊಲೀಸವ್ರು ಪ್ರೊಟೆಕ್ಷನ್ ತಗೊಂಡು ಎಕ್ಸ್ಪ್ರೆಸ್ ಕೆನಾಲ್ ಮಾಡಬೇಕು ಅಂತಕ್ಕಂಥ ನಿರ್ಧಾರದಿಂದ ಪೈಪ್ಗಳು ಹಾಕೋದಕ್ಕೆ ಎಲ್ಲ ಹೊರಟಿದಾರಲ್ಲ. ಕನಿಷ್ಠ ಪ್ರಜ್ಞೆ ಇವತ್ತು ಈ ರಾಜ್ಯ ಸರ್ಕಾರಕ್ಕೆ ರೈತರನ್ನ ಕರೆಸಿ, ಎರಡು ಜಿಲ್ಲೆ ರೈತರನ್ನ ಕರೆಸಬೇಕಾಗಿತ್ತು. ಜಿಲ್ಲಾ ಪ್ರತಿನಿಧಿಗಳು, ಎರಡು ಜಿಲ್ಲಾ ಪ್ರತಿನಿಧಿಗಳು ಗೆದ್ದಿರಲಿ ಸೋತಿರಲಿ, ಚುನಾಯಿತಿ ಇರಲಿ ಇಲ್ಲದೆ ಹೋಗಲಿ, ಕರೆಸಬೇಕಾಗಿತ್ತು. ಕರೆಸಿ ಕೂರಿಸಿ ಒಂದು ಸಮಾಲೋಚನೆ ಮಾಡಿ, ಒಂದು ಚರ್ಚೆ ಮಾಡಿ ಇದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಏನು ದೊಡ್ಡ ವಿಚಾರ ಏನಲ್ಲ, ದೊಡ್ಡ ವಿಚಾರ ಏನಲ್ಲ. ಏನು ಇಂಡಿಯಾ ಪಾಕಿಸ್ತಾನ ಕೆಟ್ಟೋಯ್ತಾ? ಹಾಂ, ಇಸ್ ನಾಟ್ ಅ ಬಿಗ್ ಡೀಲ್. ಇವಾಗ ಕರೆಸಬೇಕಾಗಿತ್ತು. ಏನು ಮಾಡ್ತಾ ಇದ್ದಾರೆ? ಎಲ್ಲರ ಮೇಲೆ FIR ಹಾಕಿದ್ದಾರೆ. ಅದಿರಲಿ, ಅದು ಒಂದಾದ್ರೆ ಹೇಮಾವತಿ ಕೆನಾಲ್ ಒಂದಾದ್ರೆ, ನಾನು ಕೇಳ್ತಾ ಇರೋದು ಎತ್ತಿನ ಹೊಳೆ ಯೋಜನೆ ಈಗ ಆಲ್ರೆಡಿ ಕೊಟ್ಗೆರೆಯಲ್ಲಿ ಪ್ರಗತಿಪರ ಚಿಂತನೆಯಲ್ಲಿ ಹೊಡ್ತಾ ಇದೆ. ಬಟ್ ಆದ್ರೆ ಏನಾಗ್ತಾ ಇದೆ, ರೈತರಿಗೆ ಕಂಗಾಲಾಗ್ಬಿಟ್ಟಿದೆ. ರೈತರ ಜಮೀನು ಹೋಗಿದೆ, ಬಟ್ ಅಲ್ಲಿ ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಆಗಿಲ್ಲ, ಅವ್ರ ಅಕೌಂಟ್ ದುಡ್ಡು ಬರ್ತಾ ಇಲ್ಲ. ಅದನ್ನ ಸಮರ್ಪಕವಾಗಿ ಅಧಿಕಾರಿಗಳು ಡಾಕ್ಯುಮೆಂಟ್ನ ಮಾಡ್ಕೊಡ್ತಾ ಇಲ್ಲ. ಆ ಉದ್ದೇಶಕ್ಕೆ ರೈತರ ಬೆನ್ನೆಲುಬಾಗಿ ಮತ್ತೆ ಹೋರಾಟಕ್ಕೆ ಜಾತ್ಯತೀತ ಜನತಾದಳದಿಂದ ನಾಡಿನ ನೀರಾವರಿ ವಿಚಾರವಾಗಿ, ಬಹುಶಃ ನಾಡಿನ ನೀರಾವರಿಯನ್ನು ಕಲ್ಪಿಸ್ತಕ್ಕಂಥದ್ದಕ್ಕೆ, ಹಲವಾರು ಅಣೆಕಟ್ಟನ್ನು ಕಟ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕಲ್ಪನೆ ಹಾಗೂ ಅವರ ಕಳೆದ 64 ವರ್ಷದ ದೀರ್ಘಕಾಲದ ರಾಜಕಾರಣದಲ್ಲಿ ನೀವು ನೋಡ್ಕೊಂಡು ಬಂದಿದ್ದೀರಿ. ರೈತರ ಮೇಲೆ ಜನತಾದಳ ಪಕ್ಷಕ್ಕೆ ಇರ್ತಕ್ಕಂಥ ಬದ್ಧತೆ, ಕಾಳಜಿ ಪ್ರತಿ ಸಂದರ್ಭದಲ್ಲೂ ತೋರಿಸಿದ್ದೀವಿ. ಹಾಗಾಗಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಕೇಳಿದಂಥ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರು ಮನೇಲಿ ಕೂತ್ಕೊಳ್ತಕ್ಕಂಥ ವ್ಯಕ್ತಿತ್ವ ಅಲ್ಲ. ಬೀದಿಗಿಳಿದು ಯಾವತ್ತೂ ಹೋರಾಟ ಮಾಡಬೇಕು ಅಂತ ಗಂಭೀರವಾದಂಥ ಪರಿಸ್ಥಿತಿ ನಿರ್ಮಾಣ ಆದರೆ ರೈತರ ಪರವಾಗಿ ಇಳಿದು ಮಾಡ್ತೇವೆ. ಆದರೆ ಇವತ್ತು ಕಂದಾಯ ಸಚಿವ ಸಂಪೂರ್ಣ, ಇವತ್ತು ಕಂದಾಯ ಇಲಾಖೆ ಸಂಪೂರ್ಣ ನೆಲೆ ಕೂಸ್ತಿದೆ. ಅಂದರೆ ಎತ್ತಿನ ಹೊಳೆ ಯೋಜನೆಗೆ ಹಲವಾರು ರೈತರು ಮರಣ ಹೊಂದ್ತಾ ಇದ್ದಾರೆ. ಅದರ ಬಗ್ಗೆ ಯಾರು ಕೂಡ, ಯಾವ ರಾಜಕಾರಣಿ, ಯಾವ ಒಂದು ದಳದವರು, ಯಾವ ಒಂದು ಸಮಾಜ ರಾಜಕಾರಣಿಗಳು ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ನಾನು ಹೇಳಿದ್ನಲ್ಲಣ್ಣ, ರೈತರ ಪರವಾಗಿ ಸದಾಕಾಲ ನಾವು ಧ್ವನಿ ಎತ್ಕೊಂಡು ಬಂದಿದ್ದೀವಿ, ಮುಂದೇನೂ ಎತ್ತೀವಿ. ಇದ್ರ ಬಗ್ಗೆ ಗಂಭೀರವಾಗಿ ಕೂತ್ಕೊಂಡು ಚಿಂತನೆ ಮಾಡಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ನೇತೃತ್ವದಲ್ಲಿ ಹೋರಾಟ ಕೈಗೊಳ್ತೇವೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.